ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಮಿನಿ ಮೋಟಲಾಗ್ ಗಾಯ್ಸ್. ನಾನಿವತ್ತು ಹೊರಟಿದ್ದು ಕರಿಕಾನ ಪರಮೇಶ್ವರಿ ದೇವಸ್ಥಾನ, ನೀಲಗೋಡು, ಹೊನ್ನಾವರ ಗಾಯ್ಸ್. ನಾ ಹಿಂಗೆ ಕಡೆಯಿಂದ ಬಂದು ಹಿಂಗೆ ಚಂದವ್ರ ಮೇಲಿಂದ ಸೀದಾ ಹೊರಂಗಡಿ ರೂಟ್ಗೆ, ಹಾಗೆ ಅಲ್ಲಿಂದ ದೇವಸ್ಥಾನ ಹತ್ರ ಅನಿಸ್ತದೆ ಎಲ್ಲ ಅವನ ಬ್ರೋ. ಗಾಯ್ಸ್ ನೀವು ನೋಡ್ಬೋದು ಕರಿಕಾನ ಪರಮೇಶ್ವರಿ ಟೆಂಪಲ್ ಎಂಟ್ರೆನ್ಸ್ ನೋಡ್ಬೋದು ಗೈಸ್. ಹಿಂಗೆ ಹೋಗ್ತಾ ಇರೋದು 1-2 ಕಿಲೋಮೀಟರ್ಸ್ ಏನೋ ಆಗ್ಬೋದು. ಎಂಟ್ರೆನ್ಸ್ ಸಖತ್ತಾಗಿದೆ ಗಾಯ್ಸ್. ಒಂದ್ಸರಿ ಬಂದಿದ್ದೆ ನಾನು ಇಲ್ಲಿ ಗೈಸ್. ನೀವು ನೋಡ್ಬೋದು ಕರಿಕಾನ ಪರಮೇಶ್ವರ ಟೆಂಪಲ್, ನೀಲಗೋಡು, ಹೊನ್ನಾವರ. ಏನು ಸಖತ್ತಾಗಿದೆ. ಇಲ್ಲಿ ಕಡೆ ವ್ಯೂ ಎಲ್ಲ ಉಂಟು. ಆಮೇಲೆ ದೇವಸ್ಥಾನ ಹೋಗಿ ಕಾಣಿಸ್ತೀನಿ. ದೇವಸ್ಥಾನದಲ್ಲಿ ನಾರ್ಮಲ್ ಡೇಗೆ ಅಷ್ಟು ಜನ ಇರುವುದಿಲ್ಲ. ಶುಕ್ರವಾರ ಅಥವಾ ನವರಾತ್ರಿ ಟೈಮಿಗೆ ಸಿಕ್ಕಾಪಟ್ಟೆ ಜನ ಕ್ರೌಡ್ ಇರ್ತದೆ. ತಾಯಿಯ ಶಕ್ತಿ ಹಂಗೆ ಇರ್ತದೆ ಇಲ್ಲಿ ಗೈಸ್. ಬನ್ನಿ ವಿಸಿಟ್ ಮಾಡಿ ನಮ್ಮ ಕರಿಕಾನಮ್ಮ ದೇವಸ್ಥಾನಕ್ಕೆ. ಬನ್ನಿ ಒಂದ್ಸಾರಿ ಆದರೂ, ಶಕ್ತಿಶಾಲಿ ದೇವರು. ಬನ್ನಿ ಒಂದ್ಸಾರಿ, ನೀವು ಕೇಳ್ಕೊಳೋದೆಲ್ಲ ಈಡೇರ್ತದಂತೆ ಇಲ್ಲಿ. ಬನ್ನಿ ನೀವು ಒಂದ್ಸಾರಿ ವಿಸಿಟ್ ಮಾಡಿ ಗೈಸ್. ನೋಡ್ಬೋದು ನೀವು ಕರಿಕಾನಮ್ಮ ಪರಮೇಶ್ವರ ಟೆಂಪಲ್ ಹೆಂಗಿದೆ ಅಂತ ಗೈಸ್. ನೀವು ನೋಡ್ತಿರ್ಬೋದು ಕರಿಕಾನ ಪರಮೇಶ್ವರಿ ದೇವಸ್ಥಾನ ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕು ನೀಲಗೋಡದಲ್ಲಿದೆ ಗೈಸ್. ಇದನ್ನು ಶ್ರೀಧರ ಸ್ವಾಮಿಗಳು ಸ್ಥಾಪಿಸಿದ್ದಾರೆ. ಆಮೇಲೆ ಗೈಸ್, ಗರ್ಭಗುಡಿ ಏಕಶಿಲೆ ಕೆತ್ತಲ್ಪಟ್ಟಿ ಅಂತ ಹೇಳ್ಬೋದು ಗೈಸ್. ಪ್ರಕೃತಿ ಮಡಿಲಿನಲ್ಲಿ ಅದ್ಭುತವಾದಂಥ ಪ್ಲೇಸ್ ಅಂತ ಗೈಸ್. ನೋಡ್ಬೋದು ನೀವು ವ್ಯೂ ಹೆಂಗಿದೆ ಅಂತಲ್ಲ, ಏನು ಸಾಕಾಗಿದೆ ವ್ಯೂ ಗೈಸ್. ನೋಡ್ಬೋದು ನೀವು ಇಲ್ಲಿ ಏನು ಮಸ್ತಾಗಿದೆ ವ್ಯೂ. ಬನ್ನಿ ಗೈಸ್, ನಮ್ಮ ಉತ್ತರ ಕನ್ನಡಕ್ಕೆ ಬನ್ನಿ, ವಿಸಿಟ್ ಮಾಡಿ. ಒಳ್ಳೊಳ್ಳೆ ಪ್ಲೇಸ್ ಉಂಟು. ಹಂಗೆ ಕರಿಕಾನಮ್ಮ ದೇವಸ್ಥಾನ ಪಕ್ಕ ಶಂಭುಲಿಂಗೇಶ್ವರ ದೇವಸ್ಥಾನ ಕೂಡ ಉಂಟು. ಹಂಗೆ ಅಲ್ಲೂ ಹೋಗಿ ವಿಸಿಟ್ ಮಾಡಿ ಗಾಯ್ಸ್. ಇದು ಬಂದ್ಬಿಟ್ಟು ದೇವಸ್ಥಾನದ ಬಲಭಾಗದಲ್ಲಿ ನೋಡ್ಬೋದು ಹೆಂಗಿದೆ ವ್ಯೂ ಎಲ್ಲ ಅಂತ. ಏನು ಸಖತ್ತಾಗಿದೆ ವ್ಯೂ ಎಲ್ಲ ನೋಡ್ಬೋದು ಗೈಸ್ ನೀವು. ಫುಲ್ ವ್ಯೂ. ನಮ್ಮದು ಇಲ್ಲಿಗೆ ಕರಿಕಾನಮ್ಮ ಪರಮೇಶ್ವರ ದೇವಸ್ಥಾನ ಪಯಣ ಮುಕ್ತಾಯವಾಗಿದೆ.